ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಶಾಲಿನಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸಿ ಪೂಜೆ ಮಾಡಿದ್ರೇ ಮನೇಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಟ್. ಶುಕ್ರವಾರ ಅಂತ ಅಲ್ಲ, ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಪೂಜೆನ ಮುಗಿಸಿ ನಂತರ ನಮ್ಮ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೇನೋ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಮನೇಲಿ ಕೂಡ ಪಾಸಿಟಿವ್ ವೈಬ್ರೇಟ್ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಪ್ರತಿದಿನ ಬೆಳಗ್ಗೆ ಎದ್ದಿದ ನಂತರ ಮನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಿ ನಂತರ ನೆಕ್ಸ್ಟ್ ಕೆಲಸನ ನಾನು ಮಾಡ್ಕೊಳ್ಳೋದು. ಇವತ್ತು ಕೂಡ ಸೇಮ್ ರೊಟೀನೇ ಇದೆ. ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಹಾಕಿದ ನಂತರ ಇಲ್ಲಿ ಸ್ನಾನನ ಮುಗಿಸಿ ಪೂಜೆ ಮುಗಿಸಿ ನಂತರ ನಾನಿಲ್ಲಿ ತಿಂಡಿ ಮಾಡ್ಕೊಳ್ಳೋದು. ಪ್ರತಿದಿನ ಹೀಗೆ ಇರುತ್ತೆ. ಸೊ ಈ ರಂಗೋಲಿ ನಿಮ್ಗೆ ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಆಚೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ಕೊಳ್ಳೋಕ್ಕೆ ಹೂವು ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ. ನಂತರ ಮೊದಲು ಪೂಜೆ ಮಾಡಿಬಿಡ್ತೀನಿ. ಸೊ ಪೂಜೆ ಆಗಿದ ನಂತರನೇ ತಿಂಡಿ ಕೆಲಸ ಮಾಡ್ಕೊಳ್ಳೋದು. ಸೊ ಇಲ್ಲಿ ಪೂಜೆ ಎಲ್ಲ ಆಯಿತು. ಮತ್ತೊಮ್ಮೆ ರಂಗೋಲಿನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಆ್ಯಂಡ್ ನಮ್ಮ ಮನೇಲಿ ಇಲ್ಲೊಂದು ಚಿಕ್ಕದಾದ ಪುಟ್ಟದಾದ ಕುಬೇರ ಇದೆ. ಆ್ಯಂಡ್ ಇದು ಕೂಡ ಇದೇ ಥರ ಡೆಕೋರೇಷನ್ ಮಾಡ್ತೀನಿ ಪ್ರತಿದಿನ. ಹೂವು ಇದ್ದರೆ ಆಯಿತು, ಹೂವಿಲ್ಲ ಅಂದರೆ ಹಾಗೆ ಪೂಜೆ ಮಾಡೋದುಂಟು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬ್ಲೂ ಕಲರ್ ಕಾಂಬಿನೇಷನ್ ಹೂವಲ್ಲಿ. ಆ್ಯಂಡ್ ಪೂಜೆ ಕೂಡ ಮುಗಿಸಿ ನಂತರ ಎಲ್ಲ ತಿಂಡಿ ಮಾಡ್ಕೊಳ್ಳೋಣ ಅಂತ ನಾನು ಅಡುಗೆ ಮನೆಗೆ ಬಂದೆ. ಇವತ್ತು ಹಾಗೆ ಸ್ವಲ್ಪ ಉಪ್ಪು ಕೂಡ ಮನೇಲಿ ಇತ್ತು, ಬಟ್ ಬಾಕ್ಸಲ್ಲಿ ಖಾಲಿ ಆಗಿತ್ತು. ಹಾಗಾಗಿ ಆ ಬಾಕ್ಸ್ ಕೂಡ ವಾಶ್ ಮಾಡಿಕೊಂಡು ಹಾಗೆ ರೀಫಿಲ್ ಮಾಡಿಕೊಂಡು ನಂತರ ಇಲ್ಲಿ ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಈರುಳ್ಳಿ, ಕ್ಯಾರೆಟ್, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ನಂತರ ಒಂದು ಪಾತ್ರೆಗೆ ನೀರು ಹಾಕ್ತೀನಿ. ನಿಮ್ಗೆ ಇಬ್ಬರಿಗಿದ್ದೀರಾ ಅಂದರೆ ನಾನು ಇಲ್ಲಿ ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಆಯಿತು. ಆ್ಯಂಡ್ ಮಸಾಲ ರೊಟ್ಟಿ ಇದೆ, ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ತಾಳಿಪಟ್ಟು ಎಲ್ಲ ಮಾಡಿದ್ದೀನಿ, ಬಟ್ ಇದು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು. ಸ್ವಲ್ಪ ನೀರು ಅಂದರೆ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥದ್ದು ಎಲ್ಲದನ್ನು ಇದರಲ್ಲಿ ಹಾಕಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ನಂತರ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸೊ ಆ ಪಾತ್ರೆಯಿಂದ ಇನ್ನೊಂದು ಪ್ಲೇಟ್ಗೆ ಈ ಥರ ಎತ್ತಿಡ್ತಾ ಇದ್ದೀನಿ, ಹಾರಲಿ ಅಂತ. ಆಮೇಲೆ ಕಲಿಸ್ಕೊಳ್ಬೋದು. ಇಲ್ಲಿ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನಲ್ಲೇ ಉಳ್ಕೊಂಡಿರೋದುಂಟು ಎಣ್ಣೆಲಿ. ನಂತರ ಸ್ವಲ್ಪ ಕಾಯಿ ಹಾಗೆ ಸ್ವಲ್ಪ ಕಡಲೆಕಾಯಿ ಚಟ್ನಿ ಆಗಿರುತ್ತೆ. ಅಂದರೆ ಕಡಲೆ ಅಥವಾ ಕಾಯಿ ಯಾವುದಾದ್ರು ಒಂದಾದರೂ ಯೂಸ್ ಮಾಡ್ಬೋದು, 2 ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ ಮಿಕ್ಸಿ ಮಾಡಿಕೊಂಡು ಇಲ್ಲಿ ಮಸಾಲೆ ರೊಟ್ಟಿ ಕೂಡ ತೊಟ್ಕೊಂಡಿದ್ದು ರೆಡಿ ಆಗೋಯಿತು. ಇಲ್ಲಿ ಹಾಲಿನ ಖೀರು ಕೂಡ ಮಾಡ್ಕೊಂಡಿದ್ದೆ. ಹಾಲು ಬಾಯಿ ಅಥವಾ ಹಾಲು ಕಿಲ್ಸ ಅಂತ ಕರೀತಾರೆ ನಮ್ಮ ಕಡೆ. ಅದನ್ನು ಕೂಡ ನಿನ್ನೆ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಲಾಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.